ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ 10 ಮಾರ್ಕ್ಸಿನ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣಂತ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಮೇಲೆ ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿದಾಗ ಕಾರ್ ಕ್ಯಾಲ್ಕುಲೇಷನ್ ಕೇಳಿದ್ರೆ ಯಾವ ಥರ ಅಮೌಂಟ್ ತೊಗೊಂಡು ಬಿಡಿಸೋದಂತ ನೋಡೋಣಂತ. ಫಸ್ಟ್ ಕಾರ್ ಅಮೌಂಟ್ ಮತ್ತು ಸ್ಮಾಲ್ ಕಾರ್ ಏನಾದ್ರು ಕೊಟ್ಟಿದ್ರೆ ಇಲ್ಲ 1.6 cc ಏನಾದರೂ ಕೊಟ್ಟಿದ್ರೆ 1800 ರುಪೀಸ್ ಕಾರ್ ಅಮೌಂಟ್ ತಗೋಬೇಕು. ನೆಕ್ಸ್ಟ್ ಡ್ರೈವರ್ ಸ್ಯಾಲ್ರಿ 900 ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಬಿಗ್ ಕಾರ್ ಏನಾದರೂ ಕೊಟ್ಟಿದ್ರೆ ಅದಕ್ಕೆ ಆರ್ 1.8 cc ಏನಾದರೂ ಕಾರ್ ಕೊಟ್ಟಿದ್ರೆ ಅದರ ಅಮೌಂಟು 2400 ಮತ್ತು ಡ್ರೈವರ್ ಸ್ಯಾಲ್ರಿ ಎರಡಕ್ಕೂ ಫಿಕ್ಸ್ ಇರುತ್ತೆ 900. ಇದು ಕಾರ್ ಕ್ಯಾಲ್ಕುಲೇಷನ್ ಅಂದ್ರೆ ಮೋಟರ್ ಕಾರ್ ಕ್ಯಾಲ್ಕುಲೇಷನ್ ಆಯ್ತು. ನೆಕ್ಸ್ಟ್ ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್ 12% ಫಿಕ್ಸ್ ಐತಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ RPF 9.5%. ಓಕೆ. ನೆಕ್ಸ್ಟ್ ಎಜುಕೇಷನ್ ಅಲವೆನ್ಸಸ್ ಏನಾದರೂ ಕ್ವಶನ್ದಾಗ ಕೊಟ್ಟಿದ್ರೆ ಒಂದು ಚೈಲ್ಡಿಗೆ ಎಷ್ಟು 100 ರೂಪಾಯಿ ಫಿಕ್ಸ್ ಐತಿ, 100 rupees per child, and it is allowed only for the 2 child. More than 2 child is not accepted here. Okay. Next ಒಂದು ಕ್ವಶನ್ ಐತಿ, ಒಂದು ಪ್ರಾಬ್ಲಮ್ ಬಿಡಿಸೋಣ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ಪ್ರಾಬ್ಲಮ್ ತಗೊಂಡಿನಂತೆ. ಓಕೆ. ಮಿಸ್ಟರ್ ವಿವೇಕ್ ಪ್ರೊವೈಡ್ಸ್ ಯು ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ his salary income from for previous salary year ending 31st March 2023. He is living in a city where their population is 50 lakhs ಅಂತ ಇನ್ಫಾರ್ಮೇಶನ್ ಕೊಟ್ಟಾರ. ಬಟ್ ನಮ್ದು ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಕೈತಲ್ಲ, ಇಲ್ಲ ಬೇಸಿಕ್ ಸ್ಯಾಲ್ರಿಯಿಂದ ನಮ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಕೈತಿ. ಫಸ್ಟ್ ಬೇಸಿಕ್ ಸ್ಯಾಲ್ರಿ ಏನು ಕೊಟ್ಟಾರ, 10,000 per annum ಅಂತ ಕೊಟ್ಟಾರ. ಸೊ ಅದನ್ನ ತಗೊಂಡೋಗಿ ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೋತೀವಿ. ಇವಾಗ ಬೇಸಿಕ್ ಸ್ಯಾಲ್ರಿ ಎಷ್ಟೈತಿ, 10,000 ಇಂಟು ಪರ್ ಮಂತ್ ಐತಲ್ಲ, ಸೊ ನಾವು ಅದನ್ನು ಇಯರಿಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, ಮುಗೀತಿದ್ದು. ನೆಕ್ಸ್ಟ್ ಡಿಯರ್ನೆಸ್ ಅಲವೆನ್ಸಸ್ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತೈತಿ. ಎಷ್ಟೈತಿ, ₹30,000. DA 30,000 ಡೈರೆಕ್ಟ್ ಹಚ್ಬೋದು. ನೆಕ್ಸ್ಟ್ ಡಿ ಆದ್ಮೇಲೆ ಬೋನಸ್ 20% ಆಫ್ ಬೇಸಿಕ್ ಸ್ಯಾಲ್ರಿ ಅಂದ್ರ ಬೋನಸ್ 20% ಬೇಸಿಕ್ ಸ್ಯಾಲ್ರಿ ಎಷ್ಟೈತಿ, 1,20,000 ಐತಿ. ಈ 1,20,000 ಎಷ್ಟು ಪರ್ಸೆಂಟ್ ಹೇಳ್ಯಾರ ಅವರು, 20%. ಇದ್ರದ್ದು 20% ಮಾಡ್ಕೊಂಡ್ರೆ ಇಂಟು 20 ಡಿವೈಡ್ ಬೈ 100 ಮಾಡ್ಕೊಂಡ್ರೆ 24,000 ಇದು ಬೋನಸ್ ಇಂದ ಆಗುತ್ತೆ. ನೆಕ್ಸ್ಟ್ D1 ಏನು ಹೇಳ್ಯಾರ, CCA ಕೊಟ್ರ 2,000 per month ಐತಿ. CCA 2,000 ಇಂಟು 12 ಮಾಡಿದ್ರೆ 24,000. ನೆಕ್ಸ್ಟ್ ಏನೈತಿ, ಎಜುಕೇಶನ್ ಅಲವೆನ್ಸಸ್ 300 per child for his 2 children ಅಂತ ಐತಿ. ಫಸ್ಟ್ ಏನು ಮಾಡೋದು, ಅವ್ರು ಕೊಟ್ಟಿದ್ದು ಎಜುಕೇಶನ್ ಅಲವೆನ್ಸಸ್ ತಗೋಬೇಕು. ಎಜುಕೇಶನ್ ಅಲವೆನ್ಸಸ್ ಓಕೆ, ಏನು ಕೊಟ್ಟಾರ ಅವರು, 300 rupees ಇಂಟು 12 ಮಾಡ್ಕೋಬೇಕು. ಅಂದರೆ ಇಂಟು 12 ಮಾಡ್ಕೊಂಡ್ರೆ ನಮ್ಗೆ ಇಯರಿಗೆ ಸಿಗುತ್ತೆ. ನೆಕ್ಸ್ಟ್ ಎಷ್ಟು ಚೈಲ್ಡಿ, 2 ಮಾಡಿದ್ರೆ 300 ಇಂಟು 12 ಇಂಟು 2 ಮಾಡಿದ್ರೆ 7,200 ಬರುತ್ತೆ ಆನ್ಸರ್. ಬಟ್ ನಮ್ದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 1 ಚೈಲ್ಡಿಗೆ ಏನೈತಿ, ಬರೀ 100 ರೂಪಾಯಿ ಅಷ್ಟೈತಿ. ಸೊ 2 ಚೈಲ್ಡಿಗೆ 200 ಇಂಟು 12 ಇಂಟು 2 ಮಾಡಿದ್ರೆ 4,800 ಬರುತ್ತೆ. ಇವಾಗ ಇವನ್ನೆರಡು ಲೆಸ್ ಮಾಡಿದ್ರೆ 7,200 ಮೈನಸ್ 4,800 ಮಾಡಿದ್ರೆ 2,400. ನಾವು ಎಜುಕೇಶನ್ ಅಲವೆನ್ಸಸ್ ಕಡೆ ಹಚ್ತೀವಿ. ಇವಾಗ ನೆಕ್ಸ್ಟ್ ಮುಗೀತು. ಎಫ್ ಎಂಟ್ರಿ ಏನೈತಿ, ಮೆಡಿಕಲ್ ಅಲವೆನ್ಸಸ್ 5,000 ಡೈರೆಕ್ಟ್ ತಗೋತೀವಿ. ಮೆಡಿಕಲ್ ಅಲವೆನ್ಸಸ್ 5,000. ಓಕೆ. ನೆಕ್ಸ್ಟ್ ಜಿ ಏನೈತಿ, ಜಿ ಪ್ರಾಜೆಕ್ಟ್ ಅಲವೆನ್ಸಸ್ 10,000 ಅಮೌಂಟ್ ಡೈರೆಕ್ಟ್ ಕೊಟ್ರ ಪ್ರಾಜೆಕ್ಟ್ ಅಲವೆನ್ಸಸ್
allowances 10,000. Next H entertainment allowances 2,000 per month ಐತಿ. into 12 ಮಾಡಿದ್ರೆ 24,000 ಬರ್ತಾ ಆನ್ಸರ್. 24,000. ಐ ಈಗ ಹೆಚ್ ಮುಗೀತು. ನೆಕ್ಸ್ಟ್ he has been provided with a rent free accommodation ಅಂತ ಹೇಳ್ಯಾರ ಅವ್ರು. ಸೊ ನಾವೇನೈತಿ ವರ್ಕಿಂಗ್ ನೋಟ್ ತೆಗಿಬೇಕು ರೆಂಟ್ ಫ್ರೀ ಅಕಾಮಡೇಷನ್ಗೆ. ಓಕೆ, ಫಸ್ಟ್ he has been provided with the rent free accommodation house owned by the employer, furniture cost 50,000 ಅಂತ ಕೊಟ್ರ. ಸೊ ಫಸ್ಟ್ ನಾವು ಇದಕ್ಕೊಂದು ಅಕೌಂಟ್ ತೆಗಿತೀವಿ, ವರ್ಕಿಂಗ್ ನೋಟ್ ಅಂತ ಹಾಕ್ತೀವಿ. ವರ್ಕಿಂಗ್ ನೋಟ್ ಅಂತ ಹಾಕಿ ಕ್ಯಾಲ್ಕುಲೇಷನ್ ಶೆಫ್ ರೆಂಟ್ ಫ್ರೀ ಅಕಾಮಡೇಷನ್ ಅಂತ ಹಾಕಿ ಟೇಬಲ್ ಹಾಕೋತೀವಿ. ರುಪೀಸ್ ಪರ್ಟಿಕ್ಯುಲರ್ ರುಪೀಸ್ ಹಾಕೊಂಡು ಫಸ್ಟ್ ಕ್ವಶನ್ದಾಗ ಏನಾದರೂ ಯಾವ್ದಾರು ಸಿಟಿ ಕೊಟ್ಟಾರ ಇಲ್ಲ ಪಾಪ್ಯುಲೇಷನ್ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಎಸ್, ಸ್ಟಾರ್ಟಿಂಗ್ ಅವ್ರು ಏನೈತಿ ಹೇಳ್ಯಾರ ಪಾಪ್ಯುಲೇಷನ್ 50 lakhs ಅಂತ ಹೇಳ್ಯಾರ. ಸೊ ನಾವು ಸ್ಯಾಲ್ರಿನ 50 ಅಬೌಟ್ 25 lakhs ಏನಾದ್ರು ಪಾಪ್ಯುಲೇಷನ್ ಇದ್ರೆ ನಾವು 15% ಆಫ್ ಸ್ಯಾಲ್ರಿ ತಗೋತೀವಿ ರೆಂಟ್ ಫ್ರೀ ಅಕಾಮಡೇಷನ್ ಕ್ಯಾಲ್ಕುಲೇಷನ್ದಾಗ. ಸೊ 15% ಆಫ್ ಸ್ಯಾಲ್ರಿ ಕಂಡು ಹಿಡ್ಕೋದು. ಸ್ಯಾಲ್ರಿ ಈಕ್ವಲ್ ಟು ಬೇಸಿಕ್ ಸ್ಯಾಲ್ರಿ ಡಿ ಎ ಮತ್ತು ಏನಾದರೂ ಅಲೋವೆನ್ಸಸ್ ಏನಾದ್ರು ಕೊಟ್ಟಿದ್ರೆ ಅವನ್ನೆಲ್ಲ ತಗೊಂಡು ಆ್ಯಡ್ ಮಾಡ್ತೀವಿ. ಅಂದರೆ ಬೇಸಿಕ್ ಸ್ಯಾಲ್ರಿಯಿಂದ ಹಿಡಿದು ಸ್ಯಾಲ್ರಿದಾಗ ಕ್ಯಾಲ್ಕುಲೇಷನ್ ಮಾಡಕ್ಕೆ ನಾವು ಏನು ಬೇಸಿಕ್ ಸ್ಯಾಲ್ರಿ ಡಿ ಎ ಮತ್ತು ಬೋನಸ್ ಮತ್ತು ಏನಾದರೂ ಅಲೋವೆನ್ಸಸ್ ಇದ್ರೆ ಅಷ್ಟನ್ನು ಆ್ಯಡ್ ಮಾಡ್ಕೋತೀವಿ. ಬಟ್ ಡಿ ಎ ತಗೋವಾಗ ಒಂದು ರೂಲ್ಸ್ ಐತಿ, ಕ್ವಶನ್ದಾಗ ಬ್ರಾಕೆಟ್ದಾಗ ಏನಾರು ಕೊಟ್ಟಾರ ಅಂತ ಚೆಕ್ ಮಾಡ್ಕೋಬೇಕು. ಎಸ್, ಡಿ ಎನ್ ಹೇಳ್ಯಾರವರು ಡಿ ಎನ್ ಎಸ್ ಅಲವೆನ್ಸಸ್ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಐತಿ. ಸೊ ನಾವು ರೆಂಟ್ ಫ್ರೀ ಅಕಾಮಡೇಷನ್ ಮಾಡುವಾಗ ಇಲ್ಲ HR ಮಾಡುವಾಗ ನಾವು ಅವ್ರು ಎಷ್ಟು ಪರ್ಸೆಂಟ್ ಹೇಳ್ತಾರಲ್ಲ ಅಷ್ಟ ಪರ್ಸೆಂಟ್ ಅಂದರೆ 30,000ಗೆ 50% ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ 50,000 ಬರುತ್ತೆ. ಇದನ್ನ ಅಷ್ಟು ತಗೋಬೇಕು ನಾವು ಅಮೌಂಟನ್ನ. ಈ ಥರ ಕೊಡ್ತಾರೆ. ಇವಾಗ ಆ್ಯಡ್ ಮಾಡಿ 1,20,000 ಪ್ಲಸ್ 15,000 ಪ್ಲಸ್ 24,000 plus 24,000 plus 2,400 plus 5,000 plus 10,000 plus 2,000 24,000 ಮಾಡಿದ್ರೆ 2,24,400 ಬಂತು. ಇದಕ್ಕೆ ಈಗ 15% ತಗೋರಿ. 15% ಯಾಕೆ ತಗೋತೀವಿ ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಐತಿ. ಸೊ ಪಾಪ್ಯುಲೇಷನ್ 25 lakhs ಅಬೋವ್ ಐತಿ. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ 15% ಸ್ಯಾಲ್ರಿ ತಗೋತೀವಿ. ಇವಾಗ ಇದನ್ನ ಇಂಟು 15% ಮಾಡಿದ್ರೆ ಎಷ್ಟು 33,660 ಬಂತೆ. ಇವಾಗ ನೆಕ್ಸ್ಟ್ ಕ್ವಶನ್ದಾಗ ಫರ್ನಿಚರ್ದು ಏನಾದರೂ ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಎಸ್, ಫರ್ನಿಚರ್ ಕಾಸ್ಟ್ ಅಂತ ಶಬ್ದ ಬಂದೈತಿ. ಒಂದ್ ವೇಳೆ ಕಾಸ್ಟ್ ಶಬ್ದ ಇಲ್ಲ ಅಂದ್ರೆ ಡೈರೆಕ್ಟ್ ಅಮೌಂಟ್ ತಗೋತೀವಿ. ಬಟ್ ಇಲ್ಲಿ ಫರ್ನಿಚರ್ ಮುಂದೆ ಕಾಸ್ಟ್ ಶಬ್ದ ಕೊಟ್ಟಾರ. ಸೊ ಅದನ್ನ ಏನ್ ಮಾಡ್ತೀವಿ 50,000ಗೆ 10% ಮಾಡಿ ಹಚ್ಕೋತೀವಿ. ಆಡ್ ಕಾಸ್ಟ್ ಆಫ್ ಫರ್ನಿಚರ್ ಎಷ್ಟೈತಿ ಅಮೌಂಟ್ 50,000 ಇಂಟು 10% ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ 5,000 ಬರುತ್ತೆ. ಇವಾಗ ಇವನ್ನೆರಡು ಆ್ಯಡ್ ಮಾಡಿದರೆ 38,660 ಬರುತ್ತೆ. ಎಸ್ 5,660. ಇದಕ್ಕೇನಾದರೂ ರೆಂಟ್ ಪೇಡ್ ಬೈ ಎಂಪ್ಲಾಯಿ ಇದ್ರೆ ಲೆಸ್ ಮಾಡ್ತೀವಿ. ಬಟ್ ಅವ್ರ ಕ್ವಶನ್ದಾಗ ರೆಂಟ್ ಪೇ ಮಾಡಿದ್ದು ಏನೂ ಕೊಟ್ಟಿಲ್ಲ. ಸೊ ಇಷ್ಟಕ್ಕೆ ಆ ವರ್ಕಿಂಗ್ ನೋಟ್ ಮುಗೀತು. ಅದರ ಅಮೌಂಟ್ ತೊಗೊಂಬಂದು ನಾವು ರೆಂಟ್ ಫ್ರೀ ಅಕಾಮಡೇಷನ್ ಅಂತ ಹಚ್ಚಿ ಅದರ ಅಮೌಂಟ್ ಹಚ್ತೀವಿ. ಎಷ್ಟಿದೆ ಅದು 38,660 ರೆಂಟ್ ಫ್ರೀ ಅಕಾಮಡೇಷನ್ ಐತಿ. ನೆಕ್ಸ್ಟ್ ಏನೈತಿ ಎಂಟ್ರಿ he provided with the car 1.8 cc used for personal and private
ಆಲ್ ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಡ್ರೈವರ್ ಸ್ಯಾಲ್ರಿ ಪೇಡ್ ಬೈ ದಿ ಎಂಪ್ಲಾಯರ್. ಏನೈತಿ ಮೋಟರ್ ಕಾರ್ ಕ್ಯಾಲ್ಕುಲೇಷನ್ ಕೊಟ್ಟಾರ. ಸೊ ಮೋಟರ್ ಕಾರ್ ಅಂತ ಹಚ್ಕೋರಿ. ಮೋಟರ್ ಕಾರ್ ಇದೇನೈತಿ 1.8 cc ಐತಿ. ಸೊ ಇದೇನೈತಿ ನಮ್ಗೆ ಬಿಗ್ ಕಾರ್ ಏನ ಕೊಟ್ರ 2400 ಇಂಟು 12 ಮಾಡ್ಕೋತೀವಿ. ಅವಾಗ ಏನ್ ಬರ್ತದ, ಓಕೆ 2400 ಇಂಟು 12 ಮಾಡಿದ್ರೆ ನಮ್ಗೆ 28,800 ಬಂತೆ. ಈಗ ನೆಕ್ಸ್ಟ್ ಡ್ರೈವರ್ ಸ್ಯಾಲ್ರಿನೂ ಇನ್ಕ್ಲೂಡ್ ಐತಂದ್ರೆ ಸೊ 900 ಡ್ರೈವರ್ ಸ್ಯಾಲ್ರಿ ಆಕೈತಿ ಇಂಟು 12 ಮಾಡಿದ್ರೆ 10,800 ಆಗುತ್ತೆ. ಸೊ ಇವನ್ನೆರಡು ಆ್ಯಡ್ ಮಾಡಿರಿ ನಾವು 28,800 ಪ್ಲಸ್ 10,800 ಮಾಡಿದ್ರೆ 9,600 ಬರುತ್ತೆ ಆನ್ಸರ್. ಅದನ್ನ ಮೋಟರ್ ಕಾರ್ ಕಡೆ ಹಚ್ತೀವಿ. ಈಗ ಮೋಟರ್ ಕಾರ್ ಹೋಯ್ತು. ನೆಕ್ಸ್ಟ್ ಏನೈತಿ, ಜೆ ಆದ್ಮೇಲೆ ಕೆ ಐತಿ. ಹಿ ಅಚೀವ್ಡ್ ಟರ್ನ್ ಓವರ್ ಆಫ್ 2 lakh. ಹೀಸ್ ಕಮಿಷನ್ ಆನ್ ಟರ್ನ್ ಓವರ್ ಇಸ್ 10%. ಕಮಿಷನ್ ಕೊಟ್ಟಾರ, ಕಮಿಷನ್ ತಗೋತೀವಿ ನಾವು. ಕಮಿಷನ್ ಎಷ್ಟೈತಿ 2 lakh. 2 lakhಗೆ 10% ಹೇಳ್ಯಾರ ಅವರು. ಅಮೌಂಟ್ ಎಷ್ಟು ಬಂತದ 20,000. ಕಮಿಷನ್ ಮುಗೀತು. ನೆಕ್ಸ್ಟ್ ಕೆ ಆದ್ಮೇಲೆ ಎಲ್ದೇನೈತಿ, he has been provided recognized provident fund equal to his own contribution of 15% of his salary ಅಂತ ಹೇಳ್ಯಾರ. ಓಕೆ, ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಬಂತು. ಬಟ್ ನಮಗೆ ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡಿಗೆ ರೂಲ್ಸ್ ಪ್ರಕಾರ ಏನೈತಿ 12% ಫಿಕ್ಸ್ ಐತಿ. ಸೊ ಏನ ಕೊಟ್ಟಿದ್ರು ಅವರು ನಾವು ಅದನ್ನ 12% ಜೊತೆ ಮೈನಸ್ ಮಾಡ್ತೀವಿ. ಒಂದ್ ವೇಳೆ 12%ಕಿಂತ ಏನಾದ್ರೂ ಕಮ್ಮಿ ಪರ್ಸೆಂಟೇಜ್ ಏನಾದ್ರು ಕೊಟ್ಟಿದ್ರೆ ನಾವು ಅದನ್ನ ತಗೋದಿಲ್ಲ. ಮತ್ತ ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಬದ್ಲಿ ಅನ್ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಬಂದ್ರು ನಾವು ಅದನ್ನ ಆ ಸೆಂಟೆನ್ಸ್ ನ ತಗೋದಿಲ್ಲ. ಇವಾಗ ಇದನ್ನ ನಾವು ಸ್ಯಾಲ್ರಿ ಮೇಲೆ ಮಾಡ್ಬೇಕು. ಆರ್ ಪಿ ಎಫ್ ಹಚ್ಕೊಂಡು ಫಸ್ಟ್ ಅವ್ರ ಕ್ವಶನ್ ಕೊಟ್ಟಿದ್ದು 15%, ಬಟ್ ನಮ್ ರೂಲ್ಸ್ ಪ್ರಕಾರ ಏನೈತಿ 12% ಐತಿ. ಸೊ ಎರಡೂ ಲೆಸ್ ಮಾಡಿದ್ರೆ ನಮ್ಗೆ ಆನ್ಸರ್ 3% ಬಂತು. ಇವಾಗ ಸ್ಯಾಲ್ರಿ ಕಂಡು ಹಿಡ್ಕೋಕ ಇಲ್ಲೇ ಬರೀ ಜಸ್ಟ್ ಬೇಸಿಕ್ ಸ್ಯಾಲ್ರಿ ಮತ್ತ ಡಿ ಎ ಅಷ್ಟ ತಗೋತೀವಿ ನಾವು. ನೆಕ್ಸ್ಟ್ ಡಿ ಎನ ನಾವಿಲ್ಲೇ 50%, ಯಾಕಂದ್ರೆ ಕ್ವಶನ್ದಾಗ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ತಗೋತೀವಿ. ಅಂದ್ರೆ 30,000 50% ಮಾಡಿದ್ರೆ ನಾವು 15,000 ಬರುತ್ತೆ. ಸೊ ಎರಡು ಆಡ್ ಮಾಡಿದ್ರೆ 1,35,000 ಬರುತ್ತೆ. 1,35,000. ಓಕೆ, to 1,35,000. ಇದಕ್ಕೆ ಇವಾಗ ಕ್ವಶನ್ಯಾಗ ಡಿವೈಡ್ ಮಾಡಕ ಕ್ವಶನ್ಯಾಗ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರ ಅದನ್ನ ತಗೋಬೇಕು. ಫಸ್ಟ್ 15% ಕೊಟ್ಟಾರ ಅವ್ರು. ಓಕೆ, 1,35,000 ಡಿವೈಡ್ ಬೈ 15 ಇಂಟು 3. ಪರ್ಸೆಂಟೇಜ್ ಸಿಂಬಲ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ, 1,35,000 ಡಿವೈಡ್ ಬೈ 15 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ 27,000 ಬರುತ್ತೆ. ಎಷ್ಟೈತಿ ಆರ್ ಪಿ ಎಫ್. ನೆಕ್ಸ್ಟ್ ಎಲ್ಲ ಆದ್ಮೇಲೆ ಎಂ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ 11% ಆಫ್ ₹5,000. ಇಂಟ್ರೆಸ್ಟ್ ಅಮೌಂಟ್ ಅವರ ಕೊಟ್ಟಿರ್ತಾರ. ಪರ್ಸೆಂಟೇಜ್ ಏನೈತಲ್ಲ ನಮ್ದು ಇಂಟ್ರೆಸ್ಟ್ ಆರ್ ಪಿ ಎಫ್ ಮೇಲೆ 9.5% ಫಿಕ್ಸ್ ಐತಿ. ಸೊ ಕ್ವಶನ್ದಾಗ ಅವ್ರು ಏನೋ ಕೊಟ್ಟರು ನಾವು ಅದನ್ನ ಲೆಸ್ ಮಾಡ್ಕೋತೀವಿ 9.5 ಜೊತೆ. ಫಸ್ಟ್ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಅಂತ ಹಚ್ಕೊಂಡು ಫಸ್ಟ್ ಕ್ವಶನ್ ಕೊಟ್ಟಿದ್ದು ಅವ್ರು 11%, ಬಟ್ ನಮ್ಮ ರೂಲ್ಸ್ ಪ್ರಕಾರ 9.5% ಅಷ್ಟೇ ಇದೆ. ಸೊ ಎರಡೂ ನಾವು ಲೆಸ್ ಮಾಡಿದ್ರೆ 2.5 ಬರುತ್ತೆ. 1.5% ಬರುತ್ತೆ. ಇವಾಗ
ಅವ್ರ ಕ್ವಶನ್ಯಾಗ 5000 ಕೊಟ್ಟಾರ ಅಮೌಂಟ್ ಡಿವೈಡ್ ಮಾಡಕ ಅವ್ರ ಕ್ವಶನ್ಯಾಗ ಕೊಟ್ಟಿರೋ ಪರ್ಸೆಂಟೇಜ್ ಇಂಟು ನಾವು ಕಂಡು ಹಿಡ್ಕೊಂಡಿದ್ದು 1.5%. ಪರ್ಸೆಂಟೇಜ್ ಸಿಂಬಲ್ ಯೂಸ್ ಮಾಡಬೇಡ್ರಿ ಇಲ್ಲಿ. ಸೊ 5000 ಡಿವೈಡ್ ಬೈ 11 ಇಂಟು 1.5 ಮಾಡಿದ್ರೆ ಆನ್ಸರ್ ಓಕೆ. ಈ 20,000 27,000 ನ ಔಟರ್ ಕಾಲಮ್ ಹಚ್ಕೋಬೇಕು. ಇವಾಗ ಇದನ್ನ ಡಿವೈಡ್ ಮಾಡಿದ್ರೆ ಆನ್ಸರ್ ಏನ್ ಬಂತಂದ್ರೆ RPF ಇಂದು ಇಂಟ್ರೆಸ್ಟ್ ಏನು 5000 ಡಿವೈಡ್ ಬೈ 11 ಇಂಟು 1.5 ಮಾಡಿದ್ರೆ ನಮ್ಗೆ ಆನ್ಸರ್ 681.81 ಬಂತು. ಇವಾಗ ನೆಕ್ಸ್ಟ್ ಎನ್ನಿಂದ ಏನೈತಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 500 ಪೇಡ್ ಬೈ ದಿ ಎಂಪ್ಲಾಯ್ ತಗೋತೀವಿ. ಲೈಫ್ ಇನ್ಶೂರೆನ್ಸ್ ಅಂತ ಹಚ್ಕೊಂಡು ಲೈಫ್ ಇನ್ಶೂರೆನ್ಸ್ ಎಷ್ಟೈತಿ ಅದು 5000 ಆಯ್ತಾ. ನೆಕ್ಸ್ಟ್ ಇನ್ಶೂರೆನ್ಸ್ ಆದ್ಮೇಲೆ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಹಿಮ್ 2000 ಪರ್ ಮಂತ್ ಐತಿ. ನಾವ್ ಇದನ್ನ ಇಲ್ಲಿ ತಗೋದಿಲ್ಲ. ಪ್ರೊಫೆಷನಲ್ ಟ್ಯಾಕ್ಸ್ ನಾವು ಲೆಸ್ ಮಾಡೋಲ್ ತಗೋತೀವಿ. ಇವಾಗ ಫಸ್ಟ್ ಇದು ಮುಗೀತು. ಈಗ ಫಸ್ಟ್ ಇದನ್ನ ಆಡ್ ಮಾಡ್ಬೇಕು. 1,20,000 ಪ್ಲಸ್ 30,000 ಪ್ಲಸ್ 24,000 ಪ್ಲಸ್ 24,000 ಪ್ಲಸ್ 2,400 ಪ್ಲಸ್ 5,000 ಪ್ಲಸ್ 10,000 ಪ್ಲಸ್ 24,000. ನೆಕ್ಸ್ಟ್ ಏನೈತಿ 38,000 ಪ್ಲಸ್ 38,000 660 ಪ್ಲಸ್ 39,600 ಪ್ಲಸ್ 20,000 ಪ್ಲಸ್ 20,000 ಪ್ಲಸ್ 27,000 ಪ್ಲಸ್ 681.81 ಮಾಡಿದ್ರೆ ಪ್ಲಸ್ 5,000 ಸಾರಿ ಮಾಡಿದ್ರೆ 3,70,341.81 ಬಂತು. ಇದು ಏನ್ ಬಂದ ಆನ್ಸರ್ ಏನ್ ಇರ್ತಲ್ಲ ನಿಮ್ದು ಗ್ರಾಸ್ ಸ್ಯಾಲರಿ. ಓಕೆ, ಇದು ಗ್ರಾಸ್ ಸ್ಯಾಲರಿ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಲೆಸ್ ಅಂತ ಹಾಕೊಂಡು ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಂತ ಮಾಡಿಕೊಂಡು ಏನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೋತೀವಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು 50,000 ರೂಪೀಸ್ ಫಿಕ್ಸ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ರೂಪೀಸ್ನ ತಗೋಬೇಕು. ನೆಕ್ಸ್ಟ್ ಪ್ರೊಫೆಷನಲ್ ಟ್ಯಾಕ್ಸ್ ಏನಾದರೂ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡ್ಕೋತೀವಿ. ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಎಸ್ ಕೊಟ್ಟಾರ ಅವ್ರ ಕ್ವಶನ್ದಾಗ. ಪ್ರೊಫೆಷನಲ್ ಟ್ಯಾಕ್ಸ್ ಏನೈತಿ 2,000 ಪರ್ ಮಂತ್ ಐತಿ. ಸೊ 2,000 ಇಂಟು 12 ಮಾಡ್ಕೋರಿ. 2,000 ಇಂಟು 12 ಮಾಡ್ಕೊಂಡ್ರೆ 24,000. ನೆಕ್ಸ್ಟ್ ಕ್ವಶನ್ದಾಗ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಏನಾದರೂ ಕೊಟ್ಟಿದ್ರ ಕ್ವಶನ್ ಕೊಟ್ಟಾರ ಚೆಕ್ ಮಾಡ್ಬೇಕು. ಎಸ್ H1 ಐತಿ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಕೊಟ್ಟಾರ. ಸೊ ಅದನ್ನ ನಾವು ಇಲ್ಲಿ ಡಿಡಕ್ಷನ್ದಾಗೂ ತೋರಿಸ್ಬೇಕಾಗತ್ತೆ. ಕೊಡ್ಲಿಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ಎಂಟರ್ಟೈನ್ಮೆಂಟ್ ಅಲೌನ್ಸಸ್ 5,000 ಡಿಡಕ್ಟ್ ಮಾಡ್ಕೋಬೇಕು ನಾವು. ಕ್ವಶನ್ದಾಗ ಏನಾದರೂ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಬಂದಿದ್ರೆ ಇಲ್ಲೇ ಡಿಡಕ್ಷನ್ದಾಗ ಅದನ್ನ ತಗೊಂಡು 5,000 ಫಿಕ್ಸ್ ನಾವು ಲೆಸ್ ಮಾಡಬೇಕು. ಇವಾಗ ಮುಗೀತಿದೆ. 3,70,341.81 ದಾಗ ಮೈನಸ್
50,000 ಮೈನಸ್ 24,000 ಮೈನಸ್ 5,000 ಮಾಡಿದ್ರೆ 2,91,341.81 ಇದು ನಮ್ದು ಆನ್ಸರ್. 0.81 ಬಂದ ಆನ್ಸರ್ಗೆ ನಾವು ಏನ್ ಬರ್ಕೋತೀವಿ ಹೇಳ್ರಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹಚ್ಕೋತೀವಿ. ಓಕೆ, ಇಷ್ಟು ಕ್ಯಾಲ್ಕುಲೇಷನ್ ತೋರಿಸಿದ್ರೆ ವರ್ಕಿಂಗ್ ನೋಟ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ನಾವು ರೆಂಟ್ ಫ್ರೀ ಅಕಾಮಿಡೇಷನ್ ತೋರಿಸ್ಬೇಕು. ಒಂದ್ ವೇಳೆ HR ಏನಾದ್ರೂ ಕೊಟ್ಟಿದ್ರೆ HR ವರ್ಕಿಂಗ್ ನೋಟ್ ಹಾಕಿ ನಾವು ಸಪ್ರೇಟ್ ಆಗಿ ವರ್ಕಿಂಗ್ ನೋಟ್ ತೋರಿಸ್ಬೇಕು.